ಬ್ರೇಕಿಂಗ್ ಅಪ್ಡೇಟ್ ಇದೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಂಪುಟ ಸಭೆ ಅಸ್ತು ಅಂದಿದೆ ಕೇಂದ್ರ ಬಜೆಟ್ಗೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದಿರ್ತಕ್ಕಂತಹ ಸಂಪುಟ ಸಭೆಯನ್ನ ಮುಗಿಸಿ ಇದೀಗ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಸಂಸತ್ತಿಗೆ ಆಗಮಿಸುತ್ತಾರೆ. ಅನಂತರ ಕೆಲವೇ ಕ್ಷಣಗಳಲ್ಲಿ ಬಜೆಟ್ ಮಂಡನೆ ಆಗುತ್ತೆ. ಕೇಂದ್ರ ಬಜೆಟ್ 2025ಕ್ಕೆ ಸಂಪುಟ ಸಭೆ ಅಸ್ತು ಅಂತ ಹೇಳಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಬ್ರು ಕೂಡ 10:45 ಸುಮಾರಿಗೆ ಬರ್ತಾರೆ ಸಂಸತ್ತಿಗೆ. ಕೆಲವೇ ಕ್ಷಣಗಳಲ್ಲಿ ನಿರ್ಮಲಾ ಸೀತಾರಾಮನ್ 8ನೇ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಅದೊಂದು ಫಾರ್ಮಾಲಿಟಿ ಮೀಟಿಂಗ್ ಇರುತ್ತೆ, ಒಂದು 15 ನಿಮಿಷದ ಫಾರ್ಮಾಲಿಟಿ ಮೀಟಿಂಗ್ ಇರುತ್ತೆ. ಅಲ್ಲಿ ಎಲ್ಲಾ ಸಂಸದರಿಗೂ ಕೂಡ ತಮ್ಮ ಟೀಮ್ಗೆ ನಿರ್ಮಲಾ ಸೀತಾರಾಮನ್ ಎಕ್ಸ್ಪ್ಲೈನ್ ಮಾಡ್ತಾರೆ ತಮ್ಮ ದೂರದೃಷ್ಟಿ ಏನು ಅನ್ನುವಂಥದ್ದನ್ನ. ಈಗ ಸಂಪುಟ ಅಸ್ತು ಅಂತ ಹೇಳಿದೆ ಕೇಂದ್ರ ಬಜೆಟ್. ಒಂದು ಕಡೆ ದ್ರೌಪದಿ ಮುರ್ಮು ಅವರು ಅಂಕಿತ ಹಾಕಿದ್ದಾಯ್ತು, ಕ್ಯಾಬಿನೆಟ್ನಲ್ಲೂ ಕೂಡ ಅಸ್ತು ಸಿಕ್ಕಿದ್ದಾಯ್ತು. ವೆಲ್ಕಮ್ ಬ್ಯಾಕ್. ನಾವು ಬಜೆಟ್ ಮಂಡನೆಯಲ್ಲಿ ನಿರೀಕ್ಷೆಗಳು ಏನೇನು ಅಂತ ಮಾತನಾಡ್ತಾ ಇದ್ವಿ. ಇಡೀ ದೇಶಕ್ಕೆ ಏನೇನು ನಿರೀಕ್ಷೆ ಇದೆ, ಹಾಗೇನೆ ಕರ್ನಾಟಕಕ್ಕೆ ಏನೇನು ನಿರೀಕ್ಷೆ ಇದೆ ಅನ್ನುವಂಥದ್ದು ಬಹಳ ಪ್ರಮುಖವಾಗುತ್ತೆ. ವೀಕ್ಷಕರೇ, ಕ್ರಾಸ್ಟ್ ಅವರು ಇದ್ದಾರೆ, FKCCI ಮಾಜಿ ಅಧ್ಯಕ್ಷ. ಕ್ರಾಸ್ಟ್ ಅವ್ರಿಗೆ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಅದರ್ ಗೆಸ್ಟ್ಸ್ ಕ್ಯಾನ್ ಆಲ್ಸೋ ಕಾಂಟ್ರಿಬ್ಯೂಟ್. ಕ್ರಾಸ್ಟ್ ಅವರೇ, ಕರ್ನಾಟಕಕ್ಕೆ ವಿಶೇಷವಾಗಿ ಈ ಸಾರಿ ಏನೆಲ್ಲ ನಿರೀಕ್ಷೆಗಳಿದೆ, ಅಗತ್ಯ ಎಲ್ಲಿದೆ ಅಂತ ನಾನು ನಿಮ್ಮನ್ನು ಕೇಳೋಕೆ ಬಯಸ್ತೀನಿ. ಯಾಕಂತಂದ್ರೆ ಕೃಷಿ ಕ್ಷೇತ್ರಕ್ಕೆ ಬೆಂಬಲದ ಅಗತ್ಯ ಇದೆ. ಎಲ್ಲಾ ಬೆಳೆಗಳು, ತೊಗರಿ ಸೇರಿದಂತೆ ಎಲ್ಲಾ ಬೆಳೆಗಳು ಬೆಂಬಲವನ್ನ ನಿರೀಕ್ಷೆ ಮಾಡ್ತಾ ಇದ್ದಾವೆ. ಮತ್ತೊಂದು ಕಡೆ MSME ಸೆಕ್ಟರ್ ಹ್ಯೂಜ್ ಸಪೋರ್ಟ್ ನ ನಿರೀಕ್ಷೆ ಮಾಡ್ತಾ ಇದೆ. ಮತ್ತೊಂದು ಕಡೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ಆಗಬೇಕಾಗಿದೆ, ಆ ಕುರಿತಾದ ನಿರೀಕ್ಷೆ ಇದೆ. ಸ್ಮಾರ್ಟ್ ಸಿಟಿಗಳು ಯಾವಾಗ ನಮಗೆ ಇನ್ನಷ್ಟು ಉತ್ತೇಜನ ಕೊಡ್ತೀರಿ ಅಂತ ಕಾಯ್ತಾ ಇದ್ದಾವೆ. ನೀವು ಹೇಗೆ ನೋಡ್ತೀರಿ ಕರ್ನಾಟಕಕ್ಕೆ ಪ್ರಾಮಿನೆನ್ಸ್ ವೈಸ್ ಫಸ್ಟ್ ಪ್ರಾಮಿನೆನ್ಸ್ ಇಂಥದ್ದು ಕೊಡ್ಲೇಬೇಕು ಅಂತ ಯಾವುದು ಅಂತ ಅನ್ಸುತ್ತೆ? ಖಂಡಿತವಾಗಿ. ಯಾಕಂದ್ರೆ ಈಗ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿದವರು ಡೆಲ್ಲಿಗೆ. ಅಲ್ಲಿ ಇವಾಗ ಆವಾಗಲೇ ಹೇಳ್ತದೆ ಇಕಾನಮಿ, ಇಡೀ ಭೂಲೋಕದ ಇಕಾನಮಿ ಹೇಗಿದೆ. ನಂಬರ್ 1 USA 29 trillion with 35 crores of population. China is a $19 trillion economy with 140 population. ನಮ್ಮ ಇಂಡಿಯಾ ಇದ್ದಂಗೆ. ಆದರೆ ಇಂಡಿಯಾ is today is 4 trillion. That is now at the 5th position. Now is going to become the 3rd position because that is going to cross $5 trillion economy. ಅದು 3rd position ಬರುತ್ತೆ. ಅದು ಮೇಜರ್ ಕ್ರೆಡಿಟ್ ಇವಾಗ ನಿರ್ಮಲಾ ಸೀತಾರಾಮನ್ ಶುಡ್ ಬಿ ಗಿವನ್ MSME, ವಿಚ್ ಇಸ್ ಕಾಂಟ್ರಿಬ್ಯೂಟಿಂಗ್ 30% GDP. ಅಲ್ಲಿ ಅವರಿಗೆ ಏನ್ ನಾವು ಕೇಳ್ತಿದ್ವಿ ಅಂದ್ರೆ, ಫಸ್ಟ್ ಆಫ್ ಆಲ್ ELI ಅಂದ್ರೆ ಎಂಪ್ಲಾಯ್ಮೆಂಟ್ ಲಿಂಕ್ ಇನ್ಸೆಂಟಿವ್ ಎಲ್ಲಾ ಮೈಕ್ರೋ ಮತ್ತು ಸ್ಮಾಲ್ ಇಂಡಸ್ಟ್ರಿ ಕೊಡಿ. ಮತ್ತೆ PLI ಪ್ರೊಡಕ್ಷನ್ ಲಿಂಕ್ ಇನ್ಸೆಂಟಿವ್ ಖಾಲಿ 8 ಮಾತ್ರ ಉದ್ಯೋಗಗಳಿಗಿದೆ. ಅದನ್ನ ಇಡೀ ಯಾರ್ಯಾರು ಮೈಕ್ರೋ ಮತ್ತು ಸ್ಮಾಲ್ ಇಂಡಸ್ಟ್ರಿ ತಯಾರು ಮಾಡ್ತಾರೆ ಅವರಿಗೆಲ್ಲರಿಗೂ PLI ಕೊಡಿ. ಅದಲ್ಲದೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಈಗ ಮಂಗಳೂರು ಬಂದರ್ ಇದೆ, ಪೋರ್ಟ್ ಇದೆ. ಈಗ ಪೋರ್ಟ್ ಡೆವಲಪ್ಮೆಂಟ್ ತಗೋತಾ ಇದ್ದಾರೆ. ಆದರೆ ಪೋರ್ಟ್ ಡೆವಲಪ್ಮೆಂಟ್ ಮಂಗಳೂರಿನಲ್ಲಿ ಮದರ್ಶಿಪ್ ಬರುವ ವ್ಯವಸ್ಥೆ ಇದೆ. ಆದರೆ ಆ ವ್ಯವಸ್ಥೆಗೆ ಕಂಟೈನರ್ ಸರ್ವಿಸ್ ಇಲ್ವಲ್ಲ. ಈಗ ಹುಬ್ಳಿ ಅಂಕೋಲದೊಂದು ರೈಲ್ವೆ ಲೈನ್ ಮಾಡಿಸಿಕೊಡಿ. ಆವಾಗ ಈ ನಾರ್ತ್ ಕರ್ನಾಟಕದಲ್ಲಿ ಎಕ್ಸ್ಪೋರ್ಟ್ಸ್ ಎಲ್ಲ ಮುಂಬೈ ಹೋಗೋದನ್ನು ಬಿಟ್ಬಿಟ್ಟು ಎಲ್ಲ ನಮ್ಮ ಮಂಗಳೂರಿಗೆ ಬರುತ್ತೆ, ಇಕಾನಮಿ ಇಂಪ್ರೂವ್ ಆಗುತ್ತೆ ಅಂದ್ಬಿಟ್ಟು ಈಗ ಹುಬ್ಳಿ ಅಂಕೋಲದ ಇನ್ನೂ ಆಗಿಲ್ಲ. ಪ್ಲಸ್ ಈಗ ಸೌತ್ ಕರ್ನಾಟಕದಿಂದ ಶಿರಾಡಿ ಘಾಟ್ನಲ್ಲಿ ಇವತ್ತಿನವರೆಗೆ ಒಂದು ಒಳ್ಳೆ ರೋಡ್ ಇಲ್ಲ, ಆ ಕನೆಕ್ಟಿವಿಟಿ ಇಲ್ಲ. ಸೊ ಕಂಟೈನರ್ ಸರ್ವಿಸೇ ಇಲ್ಲ ಮಂಗಳೂರಿಗೆ. ಸೊ ಮಂಗಳೂರು ಬಂದರ್ ಹಾಕಿ ಏನು ಪ್ರಯೋಜನ? ಆದ್ರೆ ಕೋಸ್ಟಲ್ ಏರಿಯಾದಲ್ಲಿ ಕರ್ನಾಟಕದಲ್ಲಿ ಈಗ 8 ಮತ್ತೆ 9 ಬಂದರುಗಳು ಪೋರ್ಟ್ಗಳನ್ನು ಅನೌನ್ಸ್ ಮಾಡಿದ್ದಾರೆ. ಆದ್ರೆ ಇರುವ ಪೋರ್ಟಿಗೆ ನೀವು ಫೆಸಿಲಿಟಿ ಮಾಡಿಕೊಡದೆ ಅನೌನ್ಸ್ ಮಾಡಿ ಏನು ಪ್ರಯೋಜನ? ಹಾಗಾದ್ರೆ ಈ ಬಜೆಟ್ ನಲ್ಲಿ ಸರ್ಕಾರದಲ್ಲಿ ಅನೌನ್ಸ್ಮೆಂಟ್ ಮಾತ್ರ ಮಾಡಿ ಕೊಡುವುದಾ, ಅಥವಾ ಏನಾದ್ರೂ ಕೆಳಗಡೆ ಬಂದು ಗ್ರೌಂಡ್ ಲೆವೆಲ್ ಮಾಡ್ತಾ ಇದ್ದಾರಾ? ಅದ್ರ ಬಗ್ಗೆ ಪೋರ್ಟ್ ಬಿಟ್ಬಿಡಿ, ರೋಡ್ ತಗೊಳ್ಳಿ. ರೋಡ್ ಒಂದು ನಮ್ಮ ಮೈಸೂರು ಮತ್ತೆ ಬ್ಯಾಂಗ್ಳೂರ್ ಒಂದು ಬಿಟ್ಬಿಟ್ಟು, ಇಂಟರ್ನ್ಯಾಷನಲ್ ಕ್ವಾಲಿಟಿ ರೋಡ್ ಒಂದು ಬಿಟ್ಬಿಟ್ರು ಬಾಕಿ ಎಲ್ಲಿಯಾದ್ರೂ ಒಂದು ಅಂತ ರೋಡ್ ಇದೆಯಾ? ರಾಜಸ್ಥಾನ್ ಹೋಗಿ, ಬಿಹಾರ್ ಹೋಗಿ, ಮಧ್ಯಪ್ರದೇಶ ಹೋಗಿ, ಸೌತ್ ಈಸ್ಟರ್ನ್ ಅಸ್ಸಾಂ, ನಾಗಾಲ್ಯಾಂಡ್ ಹೋಗಿ, ಇವನ್ ಇನ್ಕ್ಲೂಡಿಂಗ್ ಜಮ್ಮು ಕಾಶ್ಮೀರ್, ಫಸ್ಟ್ ಕ್ಲಾಸ್ ಇಂಟರ್ನ್ಯಾಷನಲ್ ಟೈಪ್ ರೋಡ್ ಇದೆ. ನಮ್ಮ ಕರ್ನಾಟಕದಲ್ಲಿ ದರಿದ್ರ ಯಾಕೆ ಇಲ್ಲ? ರೋಡ್ಗಳು ಯಾಕೆ ಕೊಟ್ಟಿಲ್ಲ? ನೀವು ಈಗ ಬ್ಯಾಂಗ್ಳೂರ್ ಬಿಟ್ಬಿಟ್ಟು, ಯಾಕಂದ್ರೆ 80% ಇಕಾನಮಿ ಬ್ಯಾಂಗ್ಳೂರ್, ಹುಬ್ಬಳ್ಳಿ, ಧಾರವಾಡ, ಗುಲ್ಬರ್ಗ, ಬೀದರ್ ಇದೆಲ್ಲ ನಮ್ಮ ಡಿಸ್ಟಿಕ್ ಇವೆಲ್ಲ. ಅದಕ್ಕೊಂದು ಒಳ್ಳೆ ಕನೆಕ್ಟಿವಿಟಿ ಕೊಟ್ಬಿಟ್ರೆ ನಿಜವಾಗಿ ಇಂಡಸ್ಟ್ರಿ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೋಗೇ ಹೋಗುತ್ತೆ. ರೋಡ್ ಆಗಲಿ, ಏರ್ಪೋರ್ಟ್ ಆಗಲಿ ಮಾಡಿದ್ರೆ ಹೋಗೇ ಹೋಗುತ್ತೆ. ಅದು ಯಾಕೆ ಈ ಚಿಂತನೆಗೆ ಬಂದಿಲ್ಲ? ಇದು ನಮ್ಮ ವಿಪರ್ಯಾಸ ಕರ್ನಾಟಕದಲ್ಲಿ. ಇದನ್ನ ಸಂಸದರ ಮೇಲೂ ಕೂಡ ಸ್ವಲ್ಪ ಹೊಣೆಯನ್ನು ಹೊರಿಸಬೇಕಾ ಅಂತ? ಖಂಡಿತವಾಗಿ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ. ಇನ್ ಅಡಿಷನ್ ಟು ಯುವರ್ ಒಪಿನಿಯನ್, ಅಫ್ ಕೋರ್ಸ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಕಾರಿಡಾರ್ ಇದನ್ನ ಬಿಟ್ರೆ ಬೇರೆ ಕಡೆ ಇಲ್ಲ ಅಂತ. ನೀವು ಅದಕ್ಕಿಂತ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಬರುವವರೆಗೆ ಕರ್ನಾಟಕದಲ್ಲಿ ಹೈವೇಗಳ ಸ್ಥಿತಿ ಹೇಗಿತ್ತು? ಇವತ್ತಿರುವಂತಹ ಹೈವೇಗಳು ಅವತ್ತಿನ ರಸ್ತೆಗಳನ್ನು ಕಂಪೇರ್ ಮಾಡ್ಕೋಬೇಕು.
ನಾನು ನೆಕ್ಸ್ಟ್ ಪಾಯಿಂಟ್, ಮಧ್ಯೆ ಅರ್ಧ ಕಿಲೋಮೀಟರ್, 400 ಮೀಟರ್, 200 ಮೀಟರ್ ಇವರು ಲ್ಯಾಂಡ್ ಅಲೋಕೇಟ್ ಮಾಡದೇ ಇರೋ ಕಾರಣಕ್ಕೆ, ಲಿಟಿಗೇಷನ್ ಕಾರಣಕ್ಕೆ ಇವತ್ತಿಗೂ ಎಷ್ಟು ವರ್ಷ ಆಯ್ತು ಸರ್? ಸುವರ್ಣ ಚತುಷ್ಪಥ ರಸ್ತೆ ಯೋಜನೆ ಆಗಿ ಎಷ್ಟು ವರ್ಷ ಆಯ್ತು ಸರ್? ಅದರ ನಂತರ 10 ವರ್ಷ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು. ಈ ರಾಜ್ಯದಲ್ಲಿ ಎಷ್ಟು ಸರ್ಕಾರಗಳು ಬದಲಾದವು? ಯಾಕೆ ಒಂದು ಸ್ಮಾಲ್ ಲ್ಯಾಂಡ್ ಲಿಟಿಗೇಷನ್ ಅನ್ನ ಬಗೆಹರಿಸುವಂತ ಅಥವಾ ಯಾರು ಲ್ಯಾಂಡ್ ಕೊಟ್ಟಿದ್ದಾರೆ ಅವರಿಗೆ ಪರಿಹಾರ ಕೊಡುವಂತಹ ಒಂದು ದಾರ್ಷ್ಟ್ಯವನ್ನ, ಅದೊಂದು ಪ್ರಿಯಾರಿಟಿ ಅಂತ ಯಾಕೆ ರಾಜ್ಯ ಪ್ರಸಾರದ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಅಮಿತ್ ಶಾ ಅವರ ಆಗಮನ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂಸತ್ ಭವನವನ್ನ ಪ್ರವೇಶ ಮಾಡಲಿದ್ದಾರೆ. ನನ್ನ ಕಲೀಗ ಶ್ರುತಿ ಅತಿಥಿಗಳಿಗೆ ಮತ್ತೊಂದು ಪ್ರಶ್ನೆ ಜೊತೆಯಲ್ಲಿ ರೆಡಿ ಆಗಿದ್ದಾರೆ. ಓವರ್ ಟು ಯು ಶ್ರುತಿ. ಓಕೆ, ಥ್ಯಾಂಕ್ ಯು ಸ್ಮಿತಾ. ಹರಿಪ್ರಕಾಶ್ ಸರ್ ಮಾತಾಡ್ತಾ ಇದ್ರು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿ ಬಜೆಟ್ ಮಂಡನೆ ಆಗುತ್ತೆ, ಹಲವು ವಿಶೇಷತೆಗಳನ್ನ ಒಳಗೊಂಡಿರುತ್ತೆ, ಬಟ್ ಅದು ಎಲ್ಲವೂ ಕೂಡ ಭಾಷಣಕ್ಕೆ ಸೀಮಿತ ಆಗ್ಬಿಡುತ್ತಾ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಇದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಯ್ತು ಅನ್ನೋದು ಕೂಡ ಬಹುತೇಕರಿಗೆ ಗೊತ್ತೇ ಆಗೋದಿಲ್ಲ ಸರ್. ಭಾಷಣಕ್ಕೆ ಸೀಮಿತ ಆಗಿರೋದಿಲ್ಲ. ಪೊಲಿಟಿಕಲಿ ನಾವು ನೋಡಿದಾಗ ಆಗ ಹೇಳ್ತೀವಿ ಭಾಷಣಕ್ಕೆ ಸೀಮಿತ ಆಗಿದೆ ಅಂತ. ಒಂದು ಬಜೆಟ್ ಔಟ್ಲೇ 5 ಇಯರ್ಸ್ ಇಂದ 5 ಇಯರ್ಗೆ ಹೇಗೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅನ್ನೋದನ್ನು ನೋಡಿದ್ರೆ ನಿಮಗೆ ನಿಮ್ಮ ಪ್ರಶ್ನೆಗೆ ಅಲ್ಲಿ ಒಂದೇ ವಾಕ್ಯದಲ್ಲಿ ನಿಮಗೆ ಉತ್ತರ ಸಿಕ್ಬಿಡುತ್ತೆ. ಆದ್ರೂ ನಾವು ಅದನ್ನ ಹೇಳ್ತೀವಿ. ಉದಾಹರಣೆಗೆ ಕಾರ್ಮಿಕರಿಗೆ ಏನು ಕೊಟ್ವಿ, ಇಂಡಸ್ಟ್ರಿಗೆ ಏನು ಕೊಟ್ವಿ, ಅಗ್ರಿಕಲ್ಚರ್ಗೆ ಏನು ಕೊಟ್ವಿ. ಕರ್ನಾಟಕದ ಸ್ಪೆಸಿಫಿಕ್ ಆದಂತಹ ಪ್ರಶ್ನೆಯನ್ನ ಏನ್ ಸಿಗುತ್ತೆ ಅಂತ ಶ್ರೀಲಕ್ಷ್ಮಿ ಮೇಡಮ್ ಕೇಳಿದ್ರು. ಕರ್ನಾಟಕದ ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ಫಸಲ್ ಬಿಮಾ ಕರ್ನಾಟಕದಲ್ಲಿ ಸರಿಯಾದಂತಹ ಡೇಟಾ ಕೊಡದೇ ಇರೋ ಕಾರಣಕ್ಕೆ ಇವತ್ತಿಗೂ ಕರ್ನಾಟಕದಲ್ಲಿ ಇಡೀ ರಾಜ್ಯಕ್ಕೆ ಅಫೆಕ್ಟ್ ಆಗಿದೆ. ಈ ಬಾರಿ ಕೃಷಿಗೆ ಹವಾಮಾನ ವೈಪರೀತ್ಯದಿಂದ ಇಡೀ ದೇಶದಲ್ಲಿ ಕೃಷಿ ವ್ಯವಸ್ಥೆ ಅಲ್ಲೋಲ ಕಲ್ಲೋಲ ಆಗಿದೆ, ಕರ್ನಾಟಕ ಮಾತ್ರ ಅಲ್ಲ. ಆದರೆ ನಮ್ಮಲ್ಲೂ ಒಂದು ಸರ್ಕಾರ ಇದೆ. ಆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೇಳುವಂತಹ ಡೇಟಾವನ್ನ ಕೊಡೋದಕ್ಕಾಗಿಲ್ಲ ಅಂತ. ಮಲೆನಾಡಿನ ಉತ್ತರ ಕನ್ನಡ ಇರಬಹುದು, ಶಿವಮೊಗ್ಗ ಇರಬಹುದು, ಕೊಡಗು ಇರಬಹುದು, ಈ 4-5 ಜಿಲ್ಲೆಗಳಿಗೆ ಇವತ್ತಿಗೂ ₹1 ಫಸಲ್ ಬಿಮಾ ಯೋಜನೆ ಸಂದಾಯ ಆಗಿಲ್ಲ. ಇದು ಕೇಂದ್ರ ಸರ್ಕಾರದ ತಪ್ಪು, ಇನ್ಶೂರೆನ್ಸ್ ಕಂಪನಿಗಳ ತಪ್ಪು, ರಾಜ್ಯ ಸರ್ಕಾರ ಕಿವಿ ಹಿಂಡಿ ರೈತರಿಗೆ ಪರಿಹಾರ ಕೊಡಿಸಬೇಕಾದಂತ ರಾಜ್ಯ ಸರ್ಕಾರ ಮತ್ತು ಅದರ ಅಧಿಕಾರಿಗಳ ತಪ್ಪ? ಕರ್ನಾಟಕದಲ್ಲಿ ಯಾಕೆ ಹೈವೇಗಳಾಗ್ತಾ ಇಲ್ಲ? ಯಾಕೆ ನೀವು ಕಂಪ್ಯಾರಿಸನ್ ಆಗ್ತಾ ಇಲ್ಲ? ಕೇಳಬೇಕಲ್ಲ ನಾವು. ವೀಕ್ಷಕರ ಗಮನಕ್ಕೆ ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ನ ಮೇಲೆ ನೀವು ಕೆಳಭಾಗದಲ್ಲಿ ನಾವು ಗ್ರಿಡ್ ಅಂತ ಕರಿತೀವಿ ಮಾಧ್ಯಮದ ಭಾಷೆಯಲ್ಲಿ, ಬಜೆಟ್ ನ ಹೈಲೈಟ್ಸ್ ಹಾಗೆ ಎಕ್ಸ್ಪೆಕ್ಟೇಷನ್ ಇದೆರಡು ಕೂಡ ಈಗ ಸದ್ಯಕ್ಕೆ ಏನೆಲ್ಲ ನಿರೀಕ್ಷೆಗಳಿದೆ ಅದರ ಅಂಶಗಳನ್ನ ಗಮನಿಸ್ತಾ ಹೋಗ್ತೀರಿ. ಬಜೆಟ್ ಮಂಡನೆ ಶುರು ಆದ್ಮೇಲೆ ಯಾವ್ಯಾವ ಕ್ಷೇತ್ರಕ್ಕೆ ಯಾವ್ಯಾವ ಕೊಡುಗೆಗಳು ಲಭ್ಯವಾಗ್ತಾ ಇದೆ ಅದರ ಡೀಟೇಲ್ಸ್ ಅನ್ನ ನೀವು ಗಮನಿಸ್ತಾ ಹೋಗಬಹುದು. ಒಂದು ಕ್ವಿಕ್ ಬ್ರೇಕ್ ಆದ ನಂತರ ಕಾಂಗ್ರೆಸ್ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ, ರಾಜ್ಯ ಕಾಂಗ್ರೆಸ್ ಘಟಕ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ರಾಜ್ಯಕ್ಕೆ ಸೀಮಿತವಾದ ಬೇಡಿಕೆಗಳ ಒಂದಷ್ಟು ದೊಡ್ಡ ಪಟ್ಟಿಯನ್ನೇ ಕೊಟ್ಟಿದೆ. ಇದನ್ನ ಈಡೇರಿಸಲಿಕ್ಕೆ ಸಾಧ್ಯವಾಗತ್ತಾ?